ಇನ್ನೊಂದು ಪವಾಡದಲ್ಲಿ ಪವಾಡ ಅಂತ ಹೇಳಿದ್ರೆ ಪಾತೂರ್ ಸರ್ ಅಂತ ಒಬ್ರು ಇದ್ದಾರೆ, ನನ್ನ ಫ್ರೆಂಡು, ತುಂಬಾ ಆತ್ಮೀಯರು. ಅವರು ತುಂಬಾ ಕೊರಗಜ್ಜನ ಭಕ್ತರು. ಅವರು ನಮ್ಮ ಶಿವಣ್ಣ ಅವರಿಗೆ ಹುಷಾರಿಲ್ದೆ ಇದ್ದಾಗ ಅವರ ಸಿಕ್ಕಾಪಟ್ಟೆ ಫ್ಯಾನ್ ಅವರು ಬಂದು ಪಾಪ ಇಲ್ಲಿ ಹರಕೆ ಹೊತ್ತಿದ್ರು, ಅವ್ರಿಗೆ ಬೇಗ ಕಮ್ಮಿ ಆಗ್ಲಿ, ಅವ್ರಿಗೆ ಏನು ಆಗೋದ್ ಬೇಡ ಅಜ್ಜ, ಅವ್ರು ಆರಾಮವಾಗಿ ಆಪರೇಷನ್ ಆಗಿ ಬಂದ್ರೆ ನಾನಿಲ್ಲಿ ನಿಂಗೆ ಹರಕೆ ಏನ ಅನ್ಕೊಂಡಿದ್ದೀನಿ ಅದನ್ನ ಕೊಡ್ತೀನಿ ಅಂತ ಪ್ರೀತಿಯಿಂದ ಹರಕೆ ಹೊತ್ತಿದ್ರಂತೆ. ತುಂಬಾ ಇಷ್ಟ ಅವ್ರಿಗೆ ಶಿವಣ್ಣ ಅಂದ್ರೆ. ಅವರು ಶಿವಣ್ಣ ಅವರು ಕಮ್ಮಿ ಆದ್ಮೇಲೆ ಗುಣಮುಖರಾದ್ಮೇಲೆ ಇವ್ರು ಬಂದು ಇಲ್ಲಿ ಹರಕೆ ತೀರ್ಸಿದ್ರಂತೆ. ಅದು ಪ್ರಸಾದ ಇದೆ ಅಲ್ವಾ, ಈಗ ಅವ್ರ ಹತ್ರ ಹೋಗಿ ಕೊಡಲ್ಲ, ಯಾಕೆಂದ್ರೆ ಕೊಟ್ರೆ ಇವ್ರೇನು ಅವ್ರಿಗೊಂಥರ ಸಂಕೋಚ ಅವ್ರ ಮನೆಗೆ ಹೋಗಿ ಕೊಡೋದಕ್ಕೆ. ಆದ್ರೆ ಅಜ್ಜನ ಪ್ರಸಾದ ಯಾರಿಗೆ ಕೊಡ್ಬೇಕು, ಅಜ್ಜನ ಯಾರು ನಂಬ್ತಾರೆ ಅವರಿಗೆ ಕೊಡ್ಬೇಕು ಅಂತ ಮನ್ಸಲ್ಲಿ ಯೋಚನೆ ಮಾಡಿದ್ರಂತೆ ಕಣ್ಣು ಮುಚ್ಕೊಂಡು. ನಾನು ಬಂದಂತೆ, ನಾನು ತುಂಬಾ ಹೇಳ್ತಿದ್ದೆ ಅವ್ರ ಹತ್ರ. ಹಾಗಾಗಿ ನನ್ನ ಹತ್ರ ಫೋನ್ ಮಾಡಿದ್ರು ಅವತ್ತು, ನಾನು ಆಕ್ಟಿಂಗ್ ಕ್ಲಾಸ್ ಅಲ್ಲಿದ್ದೆ, ನಾನು ಕೊರಗಜ್ಜನ ಪ್ರಸಾದ ತಂದಿದ್ದೀನಿ ತಗೋತೀರಾ ಅಂತ. ನಂಗೆ ತಗೋತೀರಾ ಏನು, ಎಲ್ಲಿದ್ದೀರಾ, ಬನ್ನಿ ಬನ್ನಿ ಬನ್ನಿ, ನಾನು ತಿನ್ಬೇಕು, ನಾನು ತಗೋಬೇಕು ಪ್ರಸಾದ, ಬನ್ನಿ ಬನ್ನಿ ಅಂತ ಹೇಳ್ದೆ. ನನಗೆ ಆಕ್ಚುಲಿ ಕಾಲ್ ನೋವಿತ್ತು. ಅದು ಏನಕ್ಕೆ ಕಾಲ್ ನೋವು ಶುರುವಾಯ್ತು ಗೊತ್ತಿಲ್ಲ. ಕೆಟ್ಟ ಕಾಲ್ ನೋವು, ನೆಗೆಟಿವ್ ಎನರ್ಜಿ ಅಂತಾರೆ ಅದನ್ನ. ತುಂಬಾ ಇಷ್ಟಿಷ್ಟು ಒಂಥರ ಯಾರೋ ಹಿಡ್ಕೊಂಡವ್ರ ತರ ದಪ್ಪ ದಪ್ಪ ತರ ಕಾಲಿಡಕ್ಕಾಗಲ್ಲ, ವರ್ಕೌಟ್ ಮಾಡಕ್ಕಾಗಲ್ಲ, ಈ ತರ. ಅವರು ನಂಗೆ ಪ್ರಸಾದ ತಂದ್ಕೊಟ್ರು, ನಾನು ಖುಷಿಯಾಗಿ ತಿಂದೆ. ತಿಂದ ತಕ್ಷಣ 3 ಚಕ್ಕುಲಿ ತಿಂದಿದ್ದು. ನಂಬ್ತಿರೋ ಬಿಡ್ತಿರೋ, ನಂಬಿಕೆ ಇದ್ದವರಿಗೆ ಗೊತ್ತು. ಏನೋ ಒಂದು ಮೈಯಿಂದ ಏನೋ ಒಂಥರ ಆಯ್ತು, ಏನೋ ಒಂಥರ ಹಿಂಗ ಅನ್ನಿಸ್ತು. ತಕ್ಷಣ ಕಾಲ್ ಕಡೆ ಬಗ್ಗಿ ನೋಡ್ತೀನಿ, ಕಾಲ್ ನೋವೇ ಇಲ್ಲ. ಇವತ್ತಿನವರೆಗೂ ನಂಗೆ ಕಾಲ್ ನೋವಿಲ್ಲ. ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳಿದೆ ಮನ್ಸಲ್ಲಿ, ಅವ್ರಿಗೆ ಒಳ್ಳೇದಾಗ್ಲಿ, ಚೆನ್ನಾಗಿರ್ಲಿ ಅಂತ. ಜೊತೆಗೆ ಸ್ವಾಮಿ ಕೊರಗಜ್ಜ ತುಂಬಾ ಥ್ಯಾಂಕ್ಸ್ ಅಪ್ಪ, ಯಾವ್ದೋ ರೂಪದಲ್ಲಿ ಬಂದು ನನಗೆ ಕಾಪಾಡಿದೆ. ನನ್ನ ಒಳಗಡೆ ಅದು ಯಾವ ನೆಗೆಟಿವ್ ಎನರ್ಜಿ ಇತ್ತೋ ಗೊತ್ತಿಲ್ಲ ನನಗೆ. ಅದಂತೂ ಪಾಸ್ ಆಯ್ತು. ನಾನು ಇವತ್ತು ಕ್ಲೀನ್ ಆಗಿದ್ದೀನಿ, ಖುಷಿಯಾಗಿದ್ದೀನಿ. ಮೊದಲು ನನ್ನ ಕಾಲು ಹೇಗಿತ್ತೋ ಹಾಗೆ ಇದ್ದೀನಿ. ಇವತ್ತು ಸ್ವಾಮಿ ಕೊರಗಜ್ಜನ ಹತ್ರ ಇದ್ದೀನಿ. ಅಜ್ಜನ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಇದು 2ನೇ ಪವಾಡ. ತುಂಬಾ ಕೇಳಲ್ಲ, ಆರೋಗ್ಯವಾಗಿ ಚೆನ್ನಾಗಿದ್ರೆ ಸಾಕು.